ಜನಕ್ಕೆ ಹೇಳಬೇಕಲ್ಲ ಯಾವುದು ನಿಜ ಯಾವುದು ಸತ್ಯ ಅನ್ನೋದು. ಅದನ್ನು ತಿಳಿಸೋಕ್ಕೋಸ್ಕರ ಈ ಬೃಹತ್ ಸಮಾವೇಶವನ್ನು ಸಿದ್ದರಾಮಯ್ಯ ಸರ್ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಎಲ್ಲ ಕಾಂಗ್ರೆಸ್ ನಾಯಕರು ಸೇರಿ ಮಾಡ್ತಾ ಇದ್ದಾರೆ. ನಾವು ಅವ್ರ ಜೊತೆ ಒಬ್ಬ ಕಾಂಗ್ರೆಸ್ ಪಕ್ಷದವನಾಗಿ ಒಬ್ಬ ಕಲಾವಿದನಾಗಿ ಇವತ್ತು ಅವರಿಗೆ ಜನರನ್ನ ಕೂರಿಸುವಂಥ ಒಂದು ಕೆಲಸ. ಸರ್, ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಟಾರ್ಗೆಟ್ ಇಲ್ಲ ಸರ್, 2ನೇ ಸಲ ಸಿ ಎಂ ಆಗ್ತಾ ಇದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಸರ್ ಇಷ್ಟು ವರ್ಷದಿಂದ ಅವ್ರ ಮೇಲೆ ಯಾವುದು ಕಪ್ಪು ಚುಕ್ಕಿ ಇಲ್ಲ. ನಮ್ಮದು ಒಂದು ಹಾಡಿದೆ, ರಕ್ತ ಕಣ್ಣೀರಲ್ಲಿ ಕಪ್ಪು ಚುಕ್ಕಿ ಇಟ್ಟರೆ ಅದು ಕಲೆ ಅಂತ ಹೇಳ್ಬಿಟ್ಟು ಆ ಥರ ಅವ್ರ ಮೇಲೆ ಅಪವಾದ ಮಾಡಿರೋದ್ರಿಂದ ಅದು ತಪ್ಪು ಅನ್ನೋದನ್ನು ಇವತ್ತು ಸಾಬೀತು ಮಾಡ್ತಾರೆ. ನೀವೊಬ್ಬರು ಹಿರಿಯರಾಗಿ ಸಾರ್ವಜನಿಕರಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಇವತ್ತಿನ ಪ್ರಸ್ತುತ ರಾಜಕಾರಣ ಯಾವ ವಿಚಾರದ ಮೇಲೆ ನಡಿಬೇಕಾಗಿತ್ತು, ಯಾವ ವಿಚಾರದಲ್ಲಿ ನಡೀತಾ ಇದೆ? ಯಾವ ವಿಚಾರದ ಮೇಲೆ ನಡಿಬೇಕು ಅದು ನಡೆಯಕ್ಕೆ ಬಿಡ್ತಾ ಇಲ್ವಲ್ಲ, ಅದೇ ಪ್ರಶ್ನೆ ಆಗಿರೋದು. ನಡೆಯಕ್ಕೆ ಬಿಡದೇ ಇರೋ ಕಾರಣ ಅದನ್ನು ಸರಿಪಡಿಸೋಕ್ಕೋಸ್ಕರ ಈ ಸಮಾವೇಶ. ಕೊನೆಯ ಪ್ರಶ್ನೆ, ನಾಳೆ ಬಿಜೆಪಿ ಮತ್ತು JDSನ ಪಾದಯಾತ್ರೆ ಮೈಸೂರಿಗೆ ಬಂದು ತಲುಪ್ತಾ ಇದೆ. ಸೊ ಅವರಿಬ್ಬರ ಎರಡೂ ಪಕ್ಷಗಳ ಪಾದಯಾತ್ರೆಯ ಕುರಿತು ತಮ್ಮ ಅಭಿಪ್ರಾಯ ಏನು ಸರ್? ನಾನು ಕಾಂಗ್ರೆಸ್ ಪಕ್ಷದವನು, ಕಾಂಗ್ರೆಸ್ನವ್ರು ಏನಂತಾರೆ ಅಷ್ಟು ಮಾತ್ರ ಕೆಲಸ ಮಾಡ್ತೀನಿ. ಪಾದಯಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಅವರ ಇಚ್ಛೆ, ಇದು ನಮ್ಮ ಇಚ್ಛೆ. ನಮಸ್ಕಾರ. ಜನಕ್ಕೆ ಹೇಳಬೇಕಲ್ಲ ಯಾವುದು ನಿಜ ಯಾವುದು ಸತ್ಯ ಅನ್ನೋದು. ಅದನ್ನು ತಿಳಿಸೋಕ್ಕೋಸ್ಕರ ಈ ಬೃಹತ್ ಸಮಾವೇಶವನ್ನು ಸಿದ್ದರಾಮಯ್ಯ ಸರ್ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಎಲ್ಲ ಕಾಂಗ್ರೆಸ್ ನಾಯಕರು ಸೇರಿ ಮಾಡ್ತಾ ಇದ್ದಾರೆ. ನಾವು ಅವ್ರ ಜೊತೆ ಒಬ್ಬ ಕಾಂಗ್ರೆಸ್ ಪಕ್ಷದವನಾಗಿ ಒಬ್ಬ ಕಲಾವಿದನಾಗಿ ಇವತ್ತು ಅವರಿಗೆ ಜನರನ್ನ ಕೂರಿಸುವಂಥ ಒಂದು ಕೆಲಸ. ಸರ್, ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಟಾರ್ಗೆಟ್ ಇಲ್ಲ ಸರ್, 2ನೇ ಸಲ ಸಿ ಎಂ ಆಗ್ತಾ ಇದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಸರ್ ಇಷ್ಟು ವರ್ಷದಿಂದ ಅವ್ರ ಮೇಲೆ ಯಾವುದು ಕಪ್ಪು ಚುಕ್ಕಿ ಇಲ್ಲ. ನಮ್ಮದು ಒಂದು ಹಾಡಿದೆ, ರಕ್ತ ಕಣ್ಣೀರಲ್ಲಿ ಕಪ್ಪು ಚುಕ್ಕಿ ಇಟ್ಟರೆ ಅದು ಕಲೆ ಅಂತ ಹೇಳ್ಬಿಟ್ಟು ಆ ಥರ ಅವ್ರ ಮೇಲೆ ಅಪವಾದ ಮಾಡಿರೋದ್ರಿಂದ ಅದು ತಪ್ಪು ಅನ್ನೋದನ್ನು ಇವತ್ತು ಸಾಬೀತು ಮಾಡ್ತಾರೆ. ನೀವೊಬ್ಬರು ಹಿರಿಯರಾಗಿ ಸಾರ್ವಜನಿಕರಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಇವತ್ತಿನ ಪ್ರಸ್ತುತ ರಾಜಕಾರಣ ಯಾವ ವಿಚಾರದ ಮೇಲೆ ನಡಿಬೇಕಾಗಿತ್ತು, ಯಾವ ವಿಚಾರದಲ್ಲಿ ನಡೀತಾ ಇದೆ? ಯಾವ ವಿಚಾರದ ಮೇಲೆ ನಡಿಬೇಕು ಅದು ನಡೆಯಕ್ಕೆ ಬಿಡ್ತಾ ಇಲ್ವಲ್ಲ, ಅದೇ ಪ್ರಶ್ನೆ ಆಗಿರೋದು. ನಡೆಯಕ್ಕೆ ಬಿಡದೇ ಇರೋ ಕಾರಣ ಅದನ್ನು ಸರಿಪಡಿಸೋಕ್ಕೋಸ್ಕರ ಈ ಸಮಾವೇಶ. ಕೊನೆಯ ಪ್ರಶ್ನೆ, ನಾಳೆ ಬಿಜೆಪಿ ಮತ್ತು JDSನ ಪಾದಯಾತ್ರೆ ಮೈಸೂರಿಗೆ ಬಂದು ತಲುಪ್ತಾ ಇದೆ. ಸೊ ಅವರಿಬ್ಬರ ಎರಡೂ ಪಕ್ಷಗಳ ಪಾದಯಾತ್ರೆಯ ಕುರಿತು ತಮ್ಮ ಅಭಿಪ್ರಾಯ ಏನು ಸರ್? ನಾನು ಕಾಂಗ್ರೆಸ್ ಪಕ್ಷದವನು, ಕಾಂಗ್ರೆಸ್ನವ್ರು ಏನಂತಾರೆ ಅಷ್ಟು ಮಾತ್ರ ಕೆಲಸ ಮಾಡ್ತೀನಿ. ಪಾದಯಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಅವರ ಇಚ್ಛೆ, ಇದು ನಮ್ಮ ಇಚ್ಛೆ. ನಮಸ್ಕಾರ. ಜನಕ್ಕೆ ಹೇಳಬೇಕಲ್ಲ ಯಾವುದು ನಿಜ ಯಾವುದು ಸತ್ಯ ಅನ್ನೋದು. ಅದನ್ನು ತಿಳಿಸೋಕ್ಕೋಸ್ಕರ ಈ ಬೃಹತ್ ಸಮಾವೇಶವನ್ನು ಸಿದ್ದರಾಮಯ್ಯ ಸರ್ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಎಲ್ಲ ಕಾಂಗ್ರೆಸ್ ನಾಯಕರು ಸೇರಿ ಮಾಡ್ತಾ ಇದ್ದಾರೆ. ನಾವು ಅವ್ರ ಜೊತೆ ಒಬ್ಬ ಕಾಂಗ್ರೆಸ್ ಪಕ್ಷದವನಾಗಿ ಒಬ್ಬ ಕಲಾವಿದನಾಗಿ ಇವತ್ತು ಅವರಿಗೆ ಜನರನ್ನ ಕೂರಿಸುವಂಥ ಒಂದು ಕೆಲಸ. ಸರ್, ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಟಾರ್ಗೆಟ್ ಇಲ್ಲ ಸರ್, 2ನೇ ಸಲ ಸಿ ಎಂ ಆಗ್ತಾ ಇದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಸರ್ ಇಷ್ಟು ವರ್ಷದಿಂದ ಅವ್ರ ಮೇಲೆ ಯಾವುದು ಕಪ್ಪು ಚುಕ್ಕಿ ಇಲ್ಲ. ನಮ್ಮದು ಒಂದು ಹಾಡಿದೆ, ರಕ್ತ ಕಣ್ಣೀರಲ್ಲಿ ಕಪ್ಪು ಚುಕ್ಕಿ ಇಟ್ಟರೆ ಅದು ಕಲೆ ಅಂತ ಹೇಳ್ಬಿಟ್ಟು ಆ ಥರ ಅವ್ರ ಮೇಲೆ ಅಪವಾದ ಮಾಡಿರೋದ್ರಿಂದ ಅದು ತಪ್ಪು ಅನ್ನೋದನ್ನು ಇವತ್ತು ಸಾಬೀತು ಮಾಡ್ತಾರೆ. ನೀವೊಬ್ಬರು ಹಿರಿಯರಾಗಿ ಸಾರ್ವಜನಿಕರಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಇವತ್ತಿನ ಪ್ರಸ್ತುತ ರಾಜಕಾರಣ ಯಾವ ವಿಚಾರದ ಮೇಲೆ ನಡಿಬೇಕಾಗಿತ್ತು, ಯಾವ ವಿಚಾರದಲ್ಲಿ ನಡೀತಾ ಇದೆ? ಯಾವ ವಿಚಾರದ ಮೇಲೆ ನಡಿಬೇಕು ಅದು ನಡೆಯಕ್ಕೆ ಬಿಡ್ತಾ ಇಲ್ವಲ್ಲ, ಅದೇ ಪ್ರಶ್ನೆ ಆಗಿರೋದು. ನಡೆಯಕ್ಕೆ ಬಿಡದೇ ಇರೋ ಕಾರಣ ಅದನ್ನು ಸರಿಪಡಿಸೋಕ್ಕೋಸ್ಕರ ಈ ಸಮಾವೇಶ. ಕೊನೆಯ ಪ್ರಶ್ನೆ, ನಾಳೆ ಬಿಜೆಪಿ ಮತ್ತು JDSನ ಪಾದಯಾತ್ರೆ ಮೈಸೂರಿಗೆ ಬಂದು ತಲುಪ್ತಾ ಇದೆ. ಸೊ ಅವರಿಬ್ಬರ ಎರಡೂ ಪಕ್ಷಗಳ ಪಾದಯಾತ್ರೆಯ ಕುರಿತು ತಮ್ಮ ಅಭಿಪ್ರಾಯ ಏನು ಸರ್? ನಾನು ಕಾಂಗ್ರೆಸ್ ಪಕ್ಷದವನು, ಕಾಂಗ್ರೆಸ್ನವ್ರು ಏನಂತಾರೆ ಅಷ್ಟು ಮಾತ್ರ ಕೆಲಸ ಮಾಡ್ತೀನಿ. ಪಾದಯಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಅವರ ಇಚ್ಛೆ, ಇದು ನಮ್ಮ ಇಚ್ಛೆ. ನಮಸ್ಕಾರ. ಜನಕ್ಕೆ ಹೇಳಬೇಕಲ್ಲ ಯಾವುದು ನಿಜ ಯಾವುದು ಸತ್ಯ ಅನ್ನೋದು. ಅದನ್ನು ತಿಳಿಸೋಕ್ಕೋಸ್ಕರ ಈ ಬೃಹತ್ ಸಮಾವೇಶವನ್ನು ಸಿದ್ದರಾಮಯ್ಯ ಸರ್ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಎಲ್ಲ ಕಾಂಗ್ರೆಸ್ ನಾಯಕರು ಸೇರಿ ಮಾಡ್ತಾ ಇದ್ದಾರೆ. ನಾವು ಅವ್ರ ಜೊತೆ ಒಬ್ಬ ಕಾಂಗ್ರೆಸ್ ಪಕ್ಷದವನಾಗಿ ಒಬ್ಬ ಕಲಾವಿದನಾಗಿ ಇವತ್ತು ಅವರಿಗೆ ಜನರನ್ನ ಕೂರಿಸುವಂಥ ಒಂದು ಕೆಲಸ. ಸರ್, ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಟಾರ್ಗೆಟ್ ಇಲ್ಲ ಸರ್, 2ನೇ ಸಲ ಸಿ ಎಂ ಆಗ್ತಾ ಇದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಸರ್ ಇಷ್ಟು ವರ್ಷದಿಂದ ಅವ್ರ ಮೇಲೆ ಯಾವುದು ಕಪ್ಪು ಚುಕ್ಕಿ ಇಲ್ಲ. ನಮ್ಮದು ಒಂದು ಹಾಡಿದೆ, ರಕ್ತ ಕಣ್ಣೀರಲ್ಲಿ ಕಪ್ಪು ಚುಕ್ಕಿ ಇಟ್ಟರೆ ಅದು ಕಲೆ ಅಂತ ಹೇಳ್ಬಿಟ್ಟು ಆ ಥರ ಅವ್ರ ಮೇಲೆ ಅಪವಾದ ಮಾಡಿರೋದ್ರಿಂದ ಅದು ತಪ್ಪು ಅನ್ನೋದನ್ನು ಇವತ್ತು ಸಾಬೀತು ಮಾಡ್ತಾರೆ. ನೀವೊಬ್ಬರು ಹಿರಿಯರಾಗಿ ಸಾರ್ವಜನಿಕರಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಇವತ್ತಿನ ಪ್ರಸ್ತುತ ರಾಜಕಾರಣ ಯಾವ ವಿಚಾರದ ಮೇಲೆ ನಡಿಬೇಕಾಗಿತ್ತು, ಯಾವ ವಿಚಾರದಲ್ಲಿ ನಡೀತಾ ಇದೆ? ಯಾವ ವಿಚಾರದ ಮೇಲೆ ನಡಿಬೇಕು ಅದು ನಡೆಯಕ್ಕೆ ಬಿಡ್ತಾ ಇಲ್ವಲ್ಲ, ಅದೇ ಪ್ರಶ್ನೆ ಆಗಿರೋದು.
ನಡೆಯಕ್ಕೆ ಬಿಡದೇ ಇರೋ ಕಾರಣ ಅದನ್ನು ಸರಿಪಡಿಸೋಕ್ಕೋಸ್ಕರ ಈ ಸಮಾವೇಶ. ಕೊನೆಯ ಪ್ರಶ್ನೆ, ನಾಳೆ ಬಿಜೆಪಿ ಮತ್ತು ಜೆಡಿಎಸ್ನ ಪಾದಯಾತ್ರೆ ಮೈಸೂರಿಗೆ ಬಂದು ತಲುಪ್ತಾ ಇದೆ. ಸೊ ಅವರಿಬ್ಬರ ಈ ಎರಡೂ ಪಕ್ಷಗಳ ಪಾದಯಾತ್ರೆಯ ಕುರಿತು ತಮ್ಮ ಅಭಿಪ್ರಾಯ ಏನು ಸರ್? ನಾನು ಕಾಂಗ್ರೆಸ್ ಪಕ್ಷದವನು, ಕಾಂಗ್ರೆಸ್ನವ್ರು ಏನಂತಾರೆ ಅಷ್ಟು ಮಾತ್ರ ಕೆಲಸ ಮಾಡ್ತೀನಿ. ಆ ಪಾದಯಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಅವರ ಇಚ್ಛೆ, ಇದು ನಮ್ಮ ಇಚ್ಛೆ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.